ನಿಮ್ಮನ್ನು ಅರಿಯದೇನಯ್ಯ ಪ್ರಭುವೆ. ಈ ಸಂದರ್ಭದಲ್ಲಿ ಅಕ್ಕಮಹಾದೇವರ ವಚನವನ್ನು ಸ್ಮರಿಸುತ್ತಾ, ಎಲ್ಲವನ್ನು ಅರಿಯುವ ಮೊದಲು ನಮ್ಮನ್ನು ನಾವು ಅರಿತರೆ ಬದುಕು ಸುಂದರಮಯವಾಗಿರುತ್ತದೆ ಎಂಬ ವಿಷಯವನ್ನ ಅರಿಯುತ್ತಾ, ಇಂದಿನ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಕಡೆ ನಮ್ಮೆಲ್ಲರ ಚಿತ್ತ, ನಾವೆಲ್ಲ ಉಪನ್ಯಾಸದ ಕೇಂದ್ರ ವಿಷಯ ಭರವಸೆ ಬದುಕಿಗೆ ಆತ್ಮವಿಶ್ವಾಸ. ಈ ವಿಷಯದ ಕುರಿತು ಉಪನ್ಯಾಸ ಪ್ರಸ್ತುತಪಡಿಸಲಿದ್ದಾರೆ CRPಗಳಾಗಿರ್ತಕ್ಕಂಥ ಶ್ರೀ ಸಂಗಮೇಶ್ ಪಾಲ್ಕಿ ಶಿಕ್ಷಕರು. ಸರ್, ಪ್ಲೀಸ್ ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಎಲ್ಲ ಚರಣ ಬಂಧುಗಳೇ, ಬಹುಶಃ ಒಂದು ಮಾಧ್ಯಮವನ್ನ, ಸಂಪರ್ಕ ಮಾಧ್ಯಮವನ್ನ ಅತ್ಯಂತ ಸಮಾಜೋಪಯೋಗಿ ಮತ್ತು ವೈಯಕ್ತಿಕ ವಿಚಾರಗಳ ಒಂದು ವಿನಿಮಯಕ್ಕಾಗಿ ಬಳಸಿಕೊಂಡಿರ್ತಕ್ಕಂಥ ಒಂದು ಈ ಗುಂಪಿನಲ್ಲಿ ನಾನು ಒಬ್ಬ ಅನ್ನಲಿಕ್ಕೆ ನಾನು ಹೆಮ್ಮೆಯನ್ನು ಪಟ್ಕೊಳ್ತಾ ಇದ್ದೇನೆ. ಇಂದಿನ ಈ ಶುಭ ಸಂದರ್ಭದಲ್ಲಿ ಶ್ರೀ ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿಯ ಎಲ್ಲ ಈ ಜಗಲಿಯ ಎಲ್ಲ ಅಧ್ಯಕ್ಷ ಮಹೋದಯವಾಗಿ ಎಲ್ಲ ಸದಸ್ಯರಿಗೂ ಹಾಗೂ ಸ್ವಾಗತ, ಪ್ರಾರ್ಥನೆ, ನಿರೂಪಣೆ ಹಾಗೂ ಇಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ಶರಣ ಹೃದಯಗಳಿಗೆ ವಂದನೆಗಳು. ಬಹುಶಃ ಮೊನ್ನೆ ದಿನ ಸಹೋದರಿ ಕರೆ ಮಾಡಿದಾಗ ಬಹುಶಃ ಅವರ ಪ್ರಯತ್ನವನ್ನ ನಾವು ಇವತ್ತು ಮೆಚ್ಚಲೇಬೇಕು. ಅವರ ಒಂದು ಒಟ್ಟು ಸಮುದಾಯದ ಒಂದು ವಿಷಯವನ್ನ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ ವಿಷಯವನ್ನ ಕೇಂದ್ರೀಕರಿಸಿ ಒಂದಿಷ್ಟು ವಿಷಯಗಳನ್ನ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಭರವಸೆಯ ಬದುಕಿಗೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ ಅಂತಕ್ಕಂಥದ್ದು ಇಂದಿನ ವಿಷಯ. ಒಂದು ಸಣ್ಣ ಕಥೆಯೊಂದಿಗೆ ಇಂದಿನ ಈ ವಿಚಾರಗೋಷ್ಠಿಯನ್ನ ಪ್ರಾರಂಭಿಸೋಣ. 1890ನೇ ಇಸ್ವಿಯಲ್ಲಿ ಅಮೆರಿಕಾದ ಒಬ್ಬ ಧರ್ಮ ಪ್ರಚಾರಕರು ಧರ್ಮ ಪ್ರಚಾರಕರು ಒಂದು ಧರ್ಮ ಸಭೆಯಲ್ಲಿ ಮಾತನಾಡ್ತಾ ಹೇಳಿದರು, ಏನು ಮನುಷ್ಯ ಆಕಾಶದಲ್ಲಿ ಹಾರುವುದು ಸಾಧ್ಯವಿಲ್ಲ. ಯಾಕೆಂದರೆ ಒಂದು ವೇಳೆ ಆ ದೇವರಿಗೆ ಮನುಷ್ಯ ಆಕಾಶದಲ್ಲಿ ಹಾರಬೇಕು ಅಂತಕ್ಕಂಥ ಇಚ್ಛೆ ಇತ್ತು ಅಂದ್ರೆ ಬಹುಶಃ ಆತ ಮನುಷ್ಯರಿಗೆ ರೆಕ್ಕೆಗಳನ್ನು ಕೊಡ್ತಿದ್ದ ಅಂತಕ್ಕಂಥ ಮಾತನ್ನ ಒಬ್ಬ ಧಾರ್ಮಿಕ ಗುರು ಹೇಳ್ತಾರೆ. ಇದು 1890ರಲ್ಲಿ ನಡೆದಂತ ಒಂದು ಉಪನ್ಯಾಸ. ಸರಿ ಸುಮಾರು 13 ವರ್ಷಗಳ ನಂತರದಲ್ಲಿ, ಅಂದ್ರೆ 1903 ಡಿಸೆಂಬರ್ ತಿಂಗಳಲ್ಲಿ ಇಬ್ಬರು ಸಹೋದರರು ಮೊಟ್ಟ ಮೊದಲನೆಯ ವಿಮಾನಯಾನವನ್ನ ಅಮೆರಿಕಾದ ಕಿಟ್ಟಿ ಹಾಕ್ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯಾಗ್ತಾರೆ. ಆ ಯಶಸ್ವಿಯಾದ ಸಂದರ್ಭದಲ್ಲಿ ಅಲ್ಲಿ ಭಾಗವಹಿಸಿರುವ ಎಲ್ಲರೂ ಅವರನ್ನ ಇದು ಹೇಗೆ ಸಾಧ್ಯ ಆಯ್ತು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಆ ಇಬ್ಬರು ಸಹೋದರರು ಹೇಳ್ತಾರ, ಮನುಷ್ಯ ಪ್ರಯತ್ನ ಪಟ್ಟರೆ ಆಕಾಶದಲ್ಲಿ ಹಾರಬಲ್ಲ ಎಂಬುದು ತಮ್ಮ ದೃಢವಾದ ನಂಬಿಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆತ್ಮೀಯರೇ, ದೇವರ ಮೇಲೆ ನಂಬಿಕೆ ಇಟ್ಟು ಯಾವುದೇ ಪ್ರಯತ್ನವನ್ನ ಮಾಡಲಾರದೆ ಆತ್ಮವಿಶ್ವಾಸವಿಲ್ಲದೆ ಬದುಕಿದಂತಹ ಒಬ್ಬ ಧರ್ಮ ಗುರುವಿನ ಮಕ್ಕಳಾಗಿರ್ತಕ್ಕ ಮಕ್ಕಳೇ ಈ ಇಬ್ಬರು ಸಹೋದರರು. ಆ ಧರ್ಮ ಗುರುವಿನ ಹೆಸರು ಬಿಷಪ್ ರೈಟ್. ಆ ವಿಮಾನಯಾನವನ್ನ ಯಶಸ್ವಿಗೊಳಿಸಿದಂತ ಇಬ್ಬರು ಸಹೋದರರ ಹೆಸರು ಆರ್ವಿಲ್ ರೈಟ್ ಮತ್ತು ವಿಲ್ಬರ್ ರೈಟ್ ಅಂತಕ್ಕಂಥ ವ್ಯಕ್ತಿ. ಈ ಇಬ್ಬರು ವ್ಯಕ್ತಿಗಳು ಯಾವುದೇ ವಿಶ್ವವಿದ್ಯಾಲಯದ ಪದವೀಧರರಾಗಿರ್ಲಿಲ್ಲ, ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರಾಗಿರ್ಲಿಲ್ಲ, ಕೇವಲ ಸೈಕಲ್ಲಿನ
ಹಳೆಯ ಬಿಡಿ ಭಾಗಗಳನ್ನ ತಂದು ಜೋಡಿಸಿ ಸೈಕಲ್ ಅನ್ನ ಮಾರಾಟ ಮಾಡಿ ಜೀವನವನ್ನ ಸಾಗಿಸುವ ಈ ಸಹೋದರರು ತಮ್ಮ ಆತ್ಮವಿಶ್ವಾಸದ ಹೊರೆಗೆ ಹಚ್ಚಿ ಒಂದು ವಿಮಾನಯಾನದ ಒಂದು ಯಶಸ್ವಿಯ ಪ್ರಯೋಗವನ್ನು ಮಾಡಿದ್ರು. ಇದರ ಅರ್ಥ ಆತ್ಮವಿಶ್ವಾಸ ಅಂದ್ರೆ ಏನು? ಇದು ಆತ್ಮವಿಶ್ವಾಸ. ಒಂದ್ ಕಡೆ ಹೇಳ್ತಾರೆ ಹಿರಿಯರು, ಆತ್ಮವಿಶ್ವಾಸ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯ ಮತ್ತು ತಮ್ಮ ಮೇಲೆ ಹೊಂದಿರುವ ನಂಬಿಕೆಯಾಗಿದೆ. ಬೆಳೆಸಿಕೊಳ್ಬೇಕಾಗ್ತದೆ. ಆದರೆ ಇದು ಯಾವುದೇ ರೀತಿಯ ಗರ್ವ ಮತ್ತು ಅಹಂಕಾರದ ಪ್ರತೀಕ ಅಲ್ಲ. ಹಾಗೆ ಅಂದಾಕ್ಷಣ ಈ ಆತ್ಮವಿಶ್ವಾಸವನ್ನು ನಾವು ಹೇಗೆ ಬೆಳೆಸಿಕೊಳ್ಬೇಕು ಅಂದ್ರೆ, ಒಂದನೇದ್ದು ನಾವು ಸ್ವ ಸ್ವೀಕಾರವನ್ನ ಮಾಡಬೇಕು. ಸ್ವಸ್ವೀಕಾರ ಅಂದ್ರೆ ಏನು? ಇವತ್ತು ಒಬ್ಬ ಅಂಗವಿಕಲ ಅಗತ್ಯತೆ ಉಳ್ಳಂತಹ ಒಬ್ಬ ವ್ಯಕ್ತಿ ನನ್ನಿಂದ ಏನೂ ಆಗೋದಿಲ್ಲ, ದೇವರು ನನಗೆ ಕೈ ಕೊಡ್ಲಿಲ್ಲ, ಕಾಲು ಕೊಡ್ಲಿಲ್ಲ, ಅಥವಾ ರೂಪವನ್ನು ಕೊಡ್ಲಿಲ್ಲ, ಈ ರೀತಿಯಾದಂತಹ ವ್ಯತಿರಿಕ್ತ ವಿಚಾರಗಳನ್ನ ಮಾಡಲಾರದೆ ಇದ್ದದ್ದನ್ನ ಇದ್ದ ಹಾಗೆಯೇ ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನ ಸ್ವೀಕರಿಸತಕ್ಕಂತ ಮನೋಭಾವನೆಯನ್ನ ಬೆಳೆಸಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಆತ್ಮವಿಶ್ವಾಸ ಅನ್ನೋದು ಒಬ್ಬ ಶಿಲ್ಪಕಾರ ಒಂದು ಕಲ್ಲಿನ ಎದುರಿಗೆ ಕುಳಿತಾಗ ಆತನಿಗೆ ಕಾಣಿಸುವುದು ಆ ಶಿಲೆಯಲ್ಲ, ಆ ಶಿಲೆಯಲ್ಲಿ ಅಡಗಿರುವ ತಾನು ಕನಸಿನಲ್ಲಿ ಅಥವಾ ತಾನು ರೂಪಿಸಬೇಕಾದ ದೇವತೆಯ ಅಥವಾ ಒಂದು ಮೂರ್ತಿಯ ಒಬ್ಬ ವ್ಯಕ್ತಿಯ ಚಿತ್ರಣವನ್ನ ಆತ ಕಾಣ್ತಾನೆ. ಇದು ಆತ್ಮವಿಶ್ವಾಸ. ಅದಕ್ಕ ಇದ್ದದ್ದನ್ನ ಇದ್ದ ಹಾಗೆ ಸ್ವಸ್ವೀಕಾರ ಅಂತಕ್ಕಂತ ಭಾವನೆಯಿಂದ ನಾವು ಸ್ವೀಕಾರ ಮಾಡ್ಬೇಕು. ಇನ್ನು ಎರಡನೇದಾಗಿ, ವ್ಯಕ್ತಿ ತನ್ನ ಜೀವನದಲ್ಲಿ ಯಾವತ್ತೂ ಸಕಾರಾತ್ಮಕ ಚಿಂತನೆಯನ್ನ ಮಾಡಬೇಕು. ಪ್ರತಿ ದಿನವೂ ಸಹಿತ ಆತನ ಚಿಂತನೆ ಸಕಾರಾತ್ಮಕವಾಗಿರ್ಬೇಕು. ಅಂದ್ರೆ ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಯೋಚಿಸುವುದರ ಜೊತೆಗೆ ನಗುಮುಖದಿಂದ ಇರಬೇಕು. ಯಾಕಂತಂದ್ರೆ ಒಂದು ನಗು ಹಲವಾರು ಸಮಸ್ಯೆಗಳನ್ನ ಅತ್ಯಂತ ಸರಳ ರೀತಿಯಲ್ಲಿ ಹೋಗಲಾಡಿಸ್ತದೆ. ಇದು ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನ ದುಪ್ಪಟ್ಟುಗೊಳಿಸ್ತಕ್ಕಂತ ಒಂದು ಅಸ್ತ್ರ ಯಾವುದಾದ್ರು ಇತ್ತಂದ್ರೆ ಅದು ಸಕಾರಾತ್ಮಕ ಚಿಂತನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಇನ್ನು ಮೂರನೇದಾಗಿ, ಸಾಧನೆಗಳನ್ನ ಗುರುತಿಸಿ. ಒಬ್ಬ ವ್ಯಕ್ತಿ ನಾನು ಇಷ್ಟು ವರ್ಷಗಳವರೆಗೆ ಜೀವನದಲ್ಲಿ ಬದುಕಿದ್ದೆ, ನಾನು ಏನನ್ನ ಮಾಡಿದೆ ಅಂತಕ್ಕಂತ ರೀತಿಯಲ್ಲಿ ಯೋಚಿಸುವಾಗ ನನ್ನ ವೈಫಲ್ಯಗಳನ್ನೇ ನನ್ನ ಕಣ್ಣು ಮುಂದೆ ಯಾವತ್ತೂ ತೆಗೆದುಕೊಳ್ಳಬಾರದು. ತಮ್ಮ ಹಿಂದಿನ ತಪ್ಪುಗಳನ್ನು ನೆನೆಸಿಕೊಳ್ಳಲಾರದೆ ಅದರ ಬದಲಾಗಿ ನಿಮ್ಮ ಜೀವನದಲ್ಲಿ ಅದು ಸಣ್ಣ ಪುಟ್ಟ ಸಾಧನೆಗಳು ಇರಬಹುದು, ಆ ಸಾಧನೆಗಳನ್ನ ನಾವು ನೆನಪಿಸಿಕೊಳ್ಬೇಕು. ಆ ಸಾಧನೆಗಳ ಮೂಲಕ ನಮ್ಮಲ್ಲಿರುವ ಆತ್ಮಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಅಷ್ಟೇ ಅಲ್ಲ, ಮುಂದಿನ ಗುರಿಗಳನ್ನ ತಲುಪಲು ನಾವು ಆ ಕಡೆ ಗಮನವನ್ನು ಕೊಡಬೇಕು. ಹೀಗಾಗಿ ನಮ್ಮ ಜೀವನದಲ್ಲಿ ಆಗಿರುವ ಸಣ್ಣ ಸಣ್ಣ ಯಶಸ್ಸನ್ನು ಸಹಿತ, ಸಾಧನೆಗಳನ್ನು ಸಹಿತ ಗುರುತಿಸಿಕೊಳ್ಬೇಕು. ಇದು ಸಕಾರಾತ್ಮಕ ಭಾವನೆಯಿಂದ. ಇನ್ನ ನಾಲ್ಕನೇದಾಗಿ, ಸಾಮಾಜಿಕ ಜಾಲತಾಣಗಳ ಬಳಕೆ. ಆತ್ಮೀಯರೇ, ನಾನು ಮೊದಲಿಗೆ ಹೇಳಿದ ಹಾಗೆ ಸಾಮಾಜಿಕ ಜಾಲತಾಣಗಳನ್ನ ಕೇವಲ ಪರಿಶೀಲಿಸುವುದು ಅಷ್ಟೇ ಅಲ್ಲ, ಅವುಗಳನ್ನ ಅನಾವಶ್ಯಕವಾಗಿ ಬಳಸಿಕೊಂಡು ಅದರಲ್ಲಿ ನಮ್ಮ ಸಾಮರ್ಥ್ಯವನ್ನ ನಕಾರಾತ್ಮಕವಾಗಿ ಬಿಂಬಿಸುವುದರ ಜೊತೆಯಲ್ಲಿ ರಚನಾತ್ಮಕ ಕೆಲಸಗಳಿಗೆ ಮಾತ್ರ ಇದನ್ನ ಬಳಸ್ತಕ್ಕಂತ ಒಂದು ಪ್ರಯತ್ನ ಆಗ್ಬೇಕು. ಇಂದಿನ ಸಾಮಾಜಿಕ ಜಾಲತಾಣಗಳು ಒಬ್ಬ ವ್ಯಕ್ತಿಯ ಬದುಕನ್ನ ರೂಪಿಸುವ ಮಾಧ್ಯಮವಾಗಬೇಕು ಅಂತಕ್ಕಂತ ರೀತಿಯಲ್ಲಿ ಇವತ್ತು ನಾವು ಕೈಗೊಂಡ ಅಥವಾ ನಾವೆಲ್ಲರೂ ಕೈಗೊಂಡ ಈ ಚಿಂತನೆಯೇ ಸಾಕ್ಷಿ. ಇನ್ನು ಐದನೇದಾಗಿ, ತರಬೇತಿ ಮತ್ತು ಪ್ರಯತ್ನ. ಈಗಾಗಲೇ ಮೊದಲೇ ಹೇಳಿದ ಹಾಗೆ ಆತ್ಮವಿಶ್ವಾಸ ಎನ್ನುವುದು ನಾವು ಗಳಿಸಿಕೊಳ್ಳಬೇಕಾದಂತ ಒಂದು ಸಂಪತ್ತು, ವಿಲ್ ಪವರ್ ಅಂತ ಹೇಳ್ತಾರೆ. ಆತ್ಮವಿಶ್ವಾಸ ಹುಟ್ಟಿಕೊಳ್ಳುವುದಂತಲ್ಲ, ಅದನ್ನು ನಿರಂತರ ಪ್ರಯತ್ನ ಅಥವಾ
ತರಬೇತಿಗಳ ಮೂಲಕ ನಮ್ಮಲ್ಲಿ ನಾವು ಅದನ್ನ ಗಳಿಸಿಕೊಳ್ತಕ್ಕಂತ ಕೆಲಸ ಆಗ್ಬೇಕು. ಕೊನೆಯದಾಗಿ ನಾವು ಮೊದಲೇ ಹೇಳಿದ ಹಾಗೆ ಪ್ರತಿ ಸಂಗತಿಯಲ್ಲಿಯೂ ಸಹಿತ ಯಸ್ ಐ ಕ್ಯಾನ್ ಡೂ ಇಟ್, ಹೌದು ಇದನ್ನ ನಾನು ಮಾಡಬಲ್ಲೆ ಅಂತಕ್ಕಂಥದ್ದನ್ನ ನಾವಿವತ್ತು ಗಮನಿಸ್ಬೇಕು. ಹಾಗಾದಾಗ ಮಾತ್ರ ಸಕಾರಾತ್ಮಕ ಚಿಂತನೆಯಿಂದ ನಮ್ಮಲ್ಲಿ ಧೈರ್ಯ ಉಂಟಾಗ್ತದ, ಪ್ರತಿ ಕಾರ್ಯವನ್ನು ಸಹಿತ ನಾವು ಯಶಸ್ವಿಯಾಗಿ ಮಾಡಬಹುದು ಅಂತಕ್ಕಂಥದ್ದು. ಒಟ್ಟಾರೆ ಈ 6 ಅಂಶಗಳಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥ ಅಸ್ತ್ರವನ್ನ ನಾವು ಸಿದ್ಧಪಡಿಸಿಕೊಂಡಿವೆ ಅಂದ್ರೆ ಅದೆಷ್ಟೋ ಗುರಿಗಳನ್ನ ಯಾವುದೇ ಭಯವಿಲ್ಲದೆ, ಯಾವುದೇ ಹಿಂಜರಿಕೆ ಇಲ್ಲದೆ ಸಾಧಿಸಬಹುದು ಅನ್ನೋದು ಒಂದು ಮುಖ್ಯ ಸಂಗತಿ. ಬಹುಶಃ ನಮ್ಮ ಸಹೋದರಿಯರು ಸ್ವಾಗತವ ಮಾಡುವಾಗ ಮತ್ತು ಪ್ರಾರ್ಥನೆಯಲ್ಲಿ ಅತ್ಯಂತ ಸುಂದರವಾದಂತಹ ವಚನಗಳನ್ನ ಅವರು ಉಲ್ಲೇಖಿಸಿದ್ರು. ಅದೇ ರೀತಿ ಸಾವಿರಾರು ವರ್ಷಗಳ ಹಿಂದೆ ಬಸವಾದಿ ಪ್ರಮಥರು ಸಹಿತ ತಮ್ಮ ಹಲವಾರು ವಚನಗಳಲ್ಲಿ ಈ ಆತ್ಮವಿಶ್ವಾಸದ ಕುರಿತು ಪ್ರಸ್ತುತಪಡಿಸಿದ್ದಾರೆ. ಬಹುಶಃ ಅತ್ಯಂತ ಜನಜನಿತವಾದಂತಹ ಒಂದು ವಚನ ಅಂದ್ರೆ, ಚಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರ ದೈವವ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ನಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸ್ಬೇಕು. ಇದರ ಅರ್ಥ, ಸಾವಿರಾರು ವರ್ಷಗಳ ಹಿಂದಿನ ಆ ಸಂದರ್ಭದಲ್ಲಿ ಒಬ್ಬ ಸಾರ್ವಕಾಲಿಕ ಮತ್ತು ಅತ್ಯಂತ ಪ್ರಬುದ್ಧ ವಚನಕಾರರು ಕೊನೆಗೆ ಹೇಳ್ತಾರ, ಛಲವಿಲ್ಲದವರನ್ನ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನೋಡಿ, ಆತ್ಮವಿಶ್ವಾಸವಿಲ್ಲದವನನ್ನ ದೇವರೂ ಸಹಿತ ಮೆಚ್ಚೋದಿಲ್ಲ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸ್ಬೇಕು. ಆತ್ಮೀಯರೇ, ಅಂದರೆ ಜೀವನದ ಪ್ರತಿ ಹಂತದಲ್ಲಿಯೂ ಸಹಿತ ಅಷ್ಟೇ ಅಲ್ಲ, ಪ್ರತಿ ಕಾರ್ಯದಲ್ಲಿಯೂ ಸಹಿತ ಮನುಷ್ಯನಿಗೆ ಛಲವಿರಬೇಕು. ಆತ್ಮವಿಶ್ವಾಸ ಇಲ್ಲದೆ ಇದ್ರೆ ಏನಾಗ್ತದೆ? ಅಂತಹ ವ್ಯಕ್ತಿಯ ಬದುಕು ಸತ್ತಂತೆ. ಸತ್ತವರನ್ನ ಯಾರೂ ಮಾತನಾಡಿಸುವುದಿಲ್ಲ. ಹಾಗೆ ಆತ್ಮವಿಶ್ವಾಸ ಇಲ್ಲದವರನ್ನೂ ಸಹಿತ ಯಾರೂ ಮಾತನಾಡಿಸುವುದಿಲ್ಲ ಅಂತಕ್ಕಂಥ ಮಾತನ್ನ ನಾವು ಈ ಶರಣರ ವಚನದಿಂದ ಗಮನಿಸಬೇಕು. ಈ ಆತ್ಮವಿಶ್ವಾಸವನ್ನ ಯುವಕರಲ್ಲಿ, ಮಕ್ಕಳಲ್ಲಿ ಹೇಗೆ ನಾವು ಹುಟ್ಟು ಹಾಕಬೇಕು ಅಂತಕ್ಕಂಥ ವಿಚಾರಗಳನ್ನ ನಾವು ಕೆಲವೊಂದಿಷ್ಟು ಉದಾಹರಣೆಗಳ ಜೊತೆಯಲ್ಲಿ ನೋಡೋದಾದ್ರೆ, ಪ್ರಾಮಾಣಿಕತೆಯ ಜೀವನವನ್ನು ಸಾಗಿಸುವ ವಿಚಾರಗಳನ್ನ ನಾವು ಮಕ್ಕಳಲ್ಲಿ ಕೊಡಬೇಕು. ಅಂದ್ರೆ ಮಕ್ಕಳಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತಿ ಹಂತದಲ್ಲಿಯೂ ಸಹಿತ, ಅದು ಸಣ್ಣ ಸಣ್ಣ ಸಂಗತಿಗಳಲ್ಲಿಯೂ ಸಹಿತ ಪ್ರಾಮಾಣಿಕತೆಯಿಂದ ಬದುಕುವ ಹಾಗೂ ದುಡಿದು ಸಂಪಾದಿಸುವ ವಿಚಾರಗಳನ್ನ ನಾವು ಇವತ್ತು ಬಿತ್ತಬೇಕಾಗಿದೆ. ಪುಕ್ಕಟೆಯ ಅಥವಾ ಪ್ರಯತ್ನ ಪಡದೇ ಬರ್ತಕ್ಕಂತ ಸಂಗತಿಗಳನ್ನ ನಿರಾಕರಿಸ್ತಕ್ಕಂತ, ಅದನ್ನ ಸ್ವೀಕರಿಸೇ ಇರ್ತಕ್ಕಂತ ವಿಚಾರಗಳನ್ನ ನಾವಿವತ್ತು ಹುಟ್ಟಾಕ್ಬೇಕಾಗಿದೆ. ಇಂತಹ ಹಲವಾರು ಮಹಾಪುರುಷರ ಜೀವನ ಚರಿತ್ರೆಗಳನ್ನ, ಜೀವನ ಕಥೆಗಳನ್ನ ನಾವು ಮಕ್ಕಳಿಗೆ ಹೇಳಬೇಕಾಗಿದೆ. ಎರಡನೇದಾಗಿ, ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕರಿಸ್ತಕ್ಕಂತ ಮಾನಸಿಕ ಸಿದ್ಧತೆಯನ್ನು ಮಾಡಬೇಕು. ಇತ್ತಿತ್ತಲಾಗಿ ನಾವು ಹಲವಾರು ಮಾಧ್ಯಮಗಳನ್ನ, ಪತ್ರಿಕೆಗಳನ್ನ ನಾವು ಗಮನಿಸಿದಾಗ ಪರೀಕ್ಷೆಯ ಪರಿಣಾಮ ಅಥವಾ ಜೀವನದಲ್ಲಿ ಬರ್ತಕ್ಕಂತ ಹಲವಾರು ಸಮಸ್ಯೆಗಳಿಗೆ ಭಯಗೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ತಕ್ಕಂತ ಹೇಡಿತನಕ್ಕೆ ಕೈ ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕಾರಣ ಅವರಲ್ಲಿರುವ ಆತ್ಮವಿಶ್ವಾಸದ ಕೊರತೆ. ಅದಕ್ಕೆ ಇಲ್ಲಿ ಹೇಳ್ತಾರ, ಸಮಸ್ಯೆಗಳನ್ನ ವ್ಯಕ್ತಿ ಸವಾಲಾಗಿ ಸ್ವೀಕರಿಸ್ತಕ್ಕಂತ ಮಾನಸಿಕ ಸಿದ್ಧತೆಯನ್ನು ಇವತ್ತು ಮಕ್ಕಳಿಗೆ ನಾವು ಕೊಡ್ಬೇಕಾಗ್ಯದ. ಕಲಿಕೆಯಲ್ಲಿ, ಜೀವನದಲ್ಲಿ, ಪ್ರತಿ ಹಂತದ ಕಾರ್ಯಗಳಲ್ಲಿ, ಪ್ರಕೃತಿ ವಿಕೋಪಗಳಲ್ಲಿ, ಅಂದ್ರೆ ಬರಗಾಲ ಅಥವಾ ಅತಿವೃಷ್ಟಿ, ಕೊರೋನಾ ಇಂತಹ ಪ್ರಕೃತಿ ವಿಕೋಪಗಳಲ್ಲಿ ಮತ್ತು ಜೀವನದಲ್ಲಿ ಬರ್ತಕ್ಕಂಥ ಅನಿರೀಕ್ಷಿತ ಆಘಾತಗಳು, ಅದು ಜನನ ಇರಬಹುದು, ಮರಣ ಇರಬಹುದು, ಲಾಭ ಹಾನಿ
ಸೋಲು ಗೆಲುವು, ಮಾನ ಅಪಮಾನ ಈ ಎಲ್ಲವನ್ನೂ ಸಹಿತ ಸವಾಲಾಗಿ ಸ್ವೀಕರಿಸುವುದಷ್ಟೇ ಅಲ್ಲ, ಮೆಟ್ಟಿ ನಿಲ್ಲುವ ನೈತಿಕ ಬಲವನ್ನು ಇವತ್ತು ನಾವು ಬೆಳೆಸಬೇಕಾಗಿದೆ. ಕಾರಣ ಏನು ಅಂತಂದ್ರ, ಬಹುಶಃ ಇತಿಹಾಸದ ಪುಟಗಳನ್ನ ನಾವು ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಪತಿ ತೀರಿಕೊಂಡ ಅಂತಕ್ಕಂತ ಒಂದು ಭಾವನೆಯಿಂದ ಯಾವತ್ತೂ ಸಾಮ್ರಾಜ್ಯವನ್ನ ಕೈಬಿಟ್ಟು ಕೂಡ್ಲಿಲ್ಲ. ಮತ್ತೆ ತನ್ನ ಸಾಮರ್ಥ್ಯ, ತನ್ನ ಆತ್ಮವಿಶ್ವಾಸವನ್ನ ಎತ್ತಿ ಹಿಡಿದು ಸೈನ್ಯವನ್ನ ಕಟ್ಟಿ ಬ್ರಿಟಿಷರ ಜೊತೆಗೆ ಹೋರಾಡಿದಂತ ಧೀರ ಮಹಿಳೆಯ ಕಥೆಗಳಿರಬಹುದು. ಇತ್ತಿತ್ತಲಾಗಿ ಅಂತರಿಕ್ಷೆಯಲ್ಲಿ ಸುಮಾರು 6 ತಿಂಗಳ ಕಾಲ, ಬಹುಶಃ ಕೆಲವೇ ದಿನಗಳಲ್ಲಿ ಭೂಮಿಗೆ ಮರಳ್ತಾರ ಅಂತಕ್ಕಂತ ರೀತಿಯಲ್ಲಿ ಹೊರಟಿರ್ತಕ್ಕಂತ ಸುನೀತಾ ವಿಲಿಯಂ 6 ತಿಂಗಳ ಕಾಲ ಅಂತರಿಕ್ಷೆಯಲ್ಲಿ ಭರವಸೆಯೊಂದಿಗೆ ನಾನು ಮರಳಿ ಮತ್ತೆ ಭೂಮಿಗೆ ತಿರುಗ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದೊಂದಿಗೆ ಬದುಕಿದಂತಹ ಸುನೀತಾ ವಿಲಿಯಮ್ಸ್ ಅಷ್ಟೇ ಯಾಕೆ, ಬಹುಶಃ ನಮ್ಮ ಮಧ್ಯದಲ್ಲಿ ನಾನು ವೈಯಕ್ತಿಕವಾಗಿ ಉಲ್ಲೇಖ ಮಾಡಬಾರದು, ಆದ್ರೂ ನಮ್ಮ ಜೊತೆಗೆ ಇರ್ತಕ್ಕಂಥ ಸಹೋದರಿ ಅಂಬಿಕಾ ಮೇಡಮ್ ಅವ್ರದ್ದು ಜೀವನವನ್ನು ನಾವು ಗಮನಿಸಿದಾಗ ಬಹುಶಃ ಅವರಲ್ಲಿರುವ ಆತ್ಮವಿಶ್ವಾಸ ಯಾವತ್ತೂ ಅವರು ಅದನ್ನ ಬಲಿ ಕೊಡಲಾರದೆ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಆ ಘಟನೆಗಳನ್ನ ಕೇಳಿದಾಗ, ಬೆಂಗಳೂರಿನಿಂದ ಬಂದ 1-2-3 ದಿನಗಳಲ್ಲಿ ಆ ಘಟನೆಯನ್ನ ಕೇಳಿದಾಗ ಬಹುಶಃ ನನಗೆ ಇಡೀ ಜೀವನದಲ್ಲಿ ಅತ್ಯಂತ ಕೆಟ್ಟ ಅನುಭವ ಆಗಿದ್ದು ಆ ಸಂಗತಿ. ಅಂತಹದರಲ್ಲಿಯೂ ಸಹಿತ ತಮ್ಮ ಜೀವನವನ್ನ ಎದೆಗುಂದಲಾರದೆ ಸಾಗಿಸಿ ಎದ್ದು ನಿಂತಹ ನಮ್ಮ ಅಂಬಿಕಾ ಮೇಡಮ್ ಇರಬಹುದು. ಈ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸಿ ಸವಾಲಾಗಿ ಸ್ವೀಕರಿಸತಕ್ಕಂತ ಮಾನಸಿಕ ಸಿದ್ಧತೆಯನ್ನ ನಾವು ಇವತ್ತು ಮಕ್ಕಳಿಗೆ ತುಂಬಬೇಕಾಗಿದೆ. ಇನ್ನ ಪ್ರಯತ್ನದಿಂದ ಪಡೆಯಬೇಕು. ಯಾವುದೇ ಸಂಗತಿಗಳನ್ನ, ಯಾವುದೇ ಅಂಶವನ್ನ ಮಗು ಪ್ರಯತ್ನದಿಂದ ಪಡೆಯುವ ರೀತಿಯಲ್ಲಿ ಇವತ್ತು ನಾವು ಮನೋಭಾವನೆ ಬೆಳೆಸಬೇಕಾಗಿದೆ. ಉದಾಹರಣೆಗೆ, ಯಾವುದೇ ಒಬ್ಬ ವ್ಯಕ್ತಿ ವಸ್ತು ಅಥವಾ ಯಶಸ್ಸು, ಸಂಪತ್ತು ಇವುಗಳನ್ನ ಸ್ವತಃ ಶ್ರಮಪಟ್ಟು ಸ್ವಪ್ರಯತ್ನದಿಂದ ಸಾಧಿಸಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಇರ್ತದೆ. ಯಾವುದನ್ನು ನಾವು ಶ್ರಮ ಪಡೆದುಕೊಂಡಿವಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ, ಅಲ್ಲಿ ಆತ್ಮವಿಶ್ವಾಸ ಅನ್ನೋದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ಮಕ್ಕಳಿಗೆ ಸ್ವಪ್ರಯತ್ನದಿಂದ ಪ್ರತಿಯೊಂದನ್ನ ಪಡೆಯುವ ರೀತಿಯಲ್ಲಿ ನಾವು ಇವತ್ತು ಮಾರ್ಗದರ್ಶನವನ್ನು ಮಾಡಬೇಕಾದಂತ ಅವಶ್ಯಕತೆ ಇದೆ. ಇದು ವ್ಯಕ್ತಿಯ ಬದುಕಿನಲ್ಲಿ ಮಕ್ಕಳಲ್ಲಿ ಭರವಸೆಯನ್ನ ಬಿತ್ತಲಿಕ್ಕೆ ಒಂದು ದೊಡ್ಡ ಅಸ್ತ್ರ. ಇಲ್ಲಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸುವುದರ ಜೊತೆಗೆ ಹೆಚ್ಚಿನ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸತಕ್ಕಂತ ಒಂದು ಅಸ್ತ್ರವನ್ನು ಮಗುವಿನ ಕೈ ಕೊಡಬೇಕು. ತಮ್ಮ ಬಗ್ಗೆ ಅಷ್ಟೇ ಅಲ್ಲ, ತಮ್ಮ ಕೆಲಸದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ಮಗು ಒಂದಲ್ಲ ಒಂದು ದಿನ ಯಶಸ್ಸನ್ನು ಸಾಧಿಸುತ್ತಾನೆ. ನೋಡಿ, ಮಕ್ಕಳಲ್ಲಿ ಎಂಥ ವಿಶ್ವಾಸ ಬೆಳೆಸಬೇಕು ಅಂದ್ರೆ ತಮ್ಮ ಕೆಲಸದ ಬಗ್ಗೆ ಆತ ಒಂದಿಲ್ಲ ಒಂದು ದಿನ ಯಶಸ್ಸನ್ನ ಸಾಧಿಸ್ತಾನ ಅಂತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ಗಮನಿಸಬೇಕು. ಉದಾಹರಣೆಗೆ, ಏಕಲವ್ಯ ದ್ರೋಣಾಚಾರ್ಯರ ಕೇವಲ ಒಂದು ಮೂರ್ತಿಯನ್ನ ಇಟ್ಟುಕೊಂಡು ಶಬ್ದವೇದಿ ವಿದ್ಯೆಯನ್ನ ಕಲಿತು ಗುರುವಿಗೆ ಗುರು ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂಥ ಏಕಲವ್ಯನ ಆತ್ಮವಿಶ್ವಾಸದ ಶಕ್ತಿ ಇರಬಹುದು. ಇನ್ನೊಂದು ಕಡೆ ಬಹುಶಃ ನಾವಿವತ್ತು ತೇನ್ ಸಿಂಗ್ ಅಂತಕ್ಕಂಥ ಹೆಸರನ್ನು ಕೇಳಿದ್ದೀವಿ. ತೇನ್ ಸಿಂಗನ ತಾಯಿ ಪ್ರತಿದಿನ ತೇನ್ ಸಿಂಗನನ್ನ ಆ ಹಿಮಾಲಯ ಬೆಟ್ಟದ ತೊಪ್ಪಲಿನಲ್ಲಿ ಕುರಿಗಳನ್ನ ಕಾಯ್ಲಿಕ್ಕೆ ಕರೆದುಕೊಂಡು ಹೋಗ್ತಿರ್ಲು. ಹಲವಾರು ದಿನಗಳ ನಂತರ ಆ ತಾಯಿ ಹೇಳ್ತಾಳ, ಮಗು, ಆ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತದಲ್ಲ, ಅದನ್ನ ನಿನಗೆ ಏರ್ಲಿಕ್ಕೆ ಆಗ್ತದ, ಏರ್ಬೇಕು, ಇದು ನನ್ನ ಇಚ್ಛೆ ಅಂತಕ್ಕಂಥ ಮಾತನ್ನ ಹೇಳ್ತಾ. ಬಹುಶಃ ತೇನ್ ಸಿಂಗ್ ತನ್ನ ಕನಸಿನಲ್ಲಿಯೂ ಕಂಡರಿಯದಂತಹ ಮಾತನ್ನ ತಾಯಿಯ ಬಾಯಿಯಿಂದ ಕೇಳಿದಾಗ ಮುಂದೆ ತನ್ನ ಜೀವನದಲ್ಲಿ
ಅತ್ಯಂತ ಯಶಸ್ವಿಯಾಗಿ ಹಿಲರಿಯೊಂದಿಗೆ ಆ ಮೌಂಟ್ ಎವರೆಸ್ಟ್ ವನ್ನ ಏರಿದಂತ ವ್ಯಕ್ತಿ ತೇನ್ಸಿಂಗ್. ಇದಕ್ಕೆ ಪ್ರೇರಣೆ ಮತ್ತು ಆತ್ಮವಿಶ್ವಾಸವನ್ನು ತುಂಬಿದ್ದು ಆತನ ತಾಯಿ. ಅದೇ ರೀತಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನೋಡಿದಾಗ ಸಹಿತ ನಾವು ಇದನ್ನ ಗಮನಿಸಬೇಕು. ಅಮೆರಿಕಾದಂತಹ ಚಿಕಾಗೋ ನಗರದಲ್ಲಿ, ಅಪರಿಚಿತ ನಗರದಲ್ಲಿ ಒಬ್ಬ ವೀರ ಸನ್ಯಾಸಿ ಒಂದು ಧರ್ಮ ಸಮ್ಮೇಳನದಲ್ಲಿ ಕೊನೆಯ ಭಾಷಣಕಾರನಾಗಿ ಎದ್ದು ನಿಂತಾಗ ಇನ್ನೇನು ಎಲ್ಲಾ ಜನ ಹೊರಟುವ ಸಿದ್ಧತೆಯಲ್ಲಿದ್ರು. ಈತ ಎದ್ದು ನಿಂತಾಗ ಎಲ್ಲರೂ ಮುಖ್ಯ ದ್ವಾರದ ಕಡೆ ಮುಖ ಮಾಡಿದ್ರು. ಇವರ ಒಂದೇ ಒಂದು ವಾಕ್ಯ, ಅಮೆರಿಕಾದ ನನ್ನ ಸಹೋದರ ಸಹೋದರಿಯರಿ ಅಂತಕ್ಕಂಥ ಮಾತು ಇಡೀ ದ್ವಾರ ಬಾಗಿಲದ ಕಡೆ ಮುಖ ಮಾಡಿದಂತ ಸಾವಿರಾರು ಜನರ ಮುಖ ವಿವೇಕಾನಂದರ ನುಡಿಗಳ ಅತ್ತ ಹೊರಡುವ ರೀತಿಯಲ್ಲಿ ಆಯ್ತು. ಇದರ ಅರ್ಥ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಅಂತಕ್ಕಂತ ಒಂದು ದೊಡ್ಡ ಅಸ್ತ್ರವನ್ನ ನಾವು ಬಾಲ್ಯದಿಂದಲೇ ಬಿತ್ತಬೇಕು. ಅಷ್ಟೇ ಅಲ್ಲ, ವ್ಯಕ್ತಿಗಳಲ್ಲಿ ಕೆಲವೊಂದಿಷ್ಟು ಘಟನೆಗಳ ಉದಾಹರಣೆಗಳೊಂದಿಗೆ ಬಿತ್ತಬೇಕಾದಂತ ಅವಶ್ಯಕತೆ ಇವತ್ತು ಜೀವನದಲ್ಲಿ ಇದೆ. ಒಟ್ಟಾರೆ ಆತ್ಮವಿಶ್ವಾಸ ಅನ್ನೋದು ಒಂದು ಸ್ಥಿತಿಸ್ಥಾಪಕತ್ವ, ಸ್ವಾತಂತ್ರ್ಯವನ್ನ ನಿರ್ಮಿಸ್ತದೆ. ಅಷ್ಟೇ ಅಲ್ಲ, ಆತ್ಮವಿಶ್ವಾಸ ಇರುವವರು ಅಪಾಯಗಳನ್ನು ಸ್ವೀಕರಿಸ್ತಾರ. ಅಷ್ಟೇ ಅಲ್ಲ, ವೈಫಲ್ಯಗಳನ್ನು ಸಹಿತ ಸಕಾರಾತ್ಮಕವಾಗಿ ಸ್ವೀಕರಿಸುವುದರ ಜೊತೆಗೆ ಮುಂದಿನ ಜೀವನದಲ್ಲಿ ಅದೊಂದು ಅನುಭವ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಸ್ವಾಗತಿಸ್ತಾರೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರತಿನಿತ್ಯ, ನಾವು ದಿನನಿತ್ಯ ಮಲಗುವಾಗ ನಾವು ಆತ್ಮವಿಶ್ವಾಸದಿಂದ ಮಲಗ್ತೀವಿ. ಏನು ಆತ್ಮವಿಶ್ವಾಸ? ನಾಳೆ ಬೆಳಿಗ್ಗೆ ನಾನು ಎದ್ದೇ ಹೇಳುತ್ತೇನೆ ಅಂತಕ್ಕಂತ ವಿಶ್ವಾಸದಿಂದ ಮಾತ್ರ ನಾವು ಇವತ್ತ ರಾತ್ರಿ ಮಲಗಲಿಕ್ಕೆ ಸಾಧ್ಯ. ಒಂದು ವೇಳೆ ರಾತ್ರಿಯೇ ಭೂಕಂಪವಾದರೆ ಅಂತಕ್ಕಂತ ಅನುಮಾನದ ಹುಳ ನಮ್ಮಲ್ಲಿ ಏನಾದ್ರು ಇದ್ರೆ, ಅಥವಾ ಆತ್ಮವಿಶ್ವಾಸ ಇಲ್ಲದೆ ಹೋದ್ರೆ ನಾವು ಇವತ್ತು ಮಲಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಾವು ಪ್ರತಿದಿನ ನಡೆಯುವ ಪ್ರತಿ ಹೆಜ್ಜೆಯೂ ಸಹಿತ ಹೇಳ್ತದೆ, ನೀನು ಹೋಗಬೇಕಾದಂತ ನಿರ್ದಿಷ್ಟವಾದ ಗುರಿಯನ್ನ ನೀನು ಮುಟ್ಟುತ್ತಿ, ಇಡು ಮುಂದೆ ಹೆಜ್ಜೆ ಅಂತಕ್ಕಂತ ರೀತಿಯಲ್ಲಿ. ಅದಕ್ಕೆ ಪ್ರತಿ ಬಾರಿ ನಡೆಯುವಾಗ ಇರ್ತಕ್ಕಂತ ಹೆಜ್ಜೆಯೂ ಸಹಿತ ನಮ್ಮ ನಿಗದಿತ ಗುರಿಯನ್ನ ತಲುಪಿಸುವ ಆತ್ಮವಿಶ್ವಾಸ ನಮ್ಮದಾಗ್ತದೆ. ಒಟ್ಟಾರೆ ಉದಾಹರಣೆಗೆ, ಬದುಕು ಈ ಜೀವನದಲ್ಲಿ ಮನುಷ್ಯ ಪ್ರಯತ್ನ ಪಟ್ಟರೆ ಮಾತ್ರ ಆಕಾಶದಲ್ಲಿ ನಾವು ಹಕ್ಕಿಯಂತೆ, ನೀರಿನಲ್ಲಿ ಮೀನಿನಂತೆ ಬದುಕಲಿಕ್ಕೆ ಸಾಧ್ಯ. ಅದಕ್ಕೆ ಕೊನೆಯದಾಗಿ ಒಂದೆರಡು ವಿಚಾರಗಳನ್ನ ಹಂಚಿಕೊಳ್ಳೋದಾದ್ರೆ, ಡಾಕ್ಟರ್ ಶಿವರಾಮ್ ಕಾರಂತರು ಹೇಳ್ತಾರ, ಬದುಕು ಬಲು ದೊಡ್ಡದು ಮಗು, ಪಿಡಿ ಮಣ್ಣನ್ನಾದರೂ ತಿಂದು ಬದುಕು ಎನ್ನುವ ಹಾಗೆ ನಾವು ಛಲದಿಂದ, ಆತ್ಮವಿಶ್ವಾಸದಿಂದ ಬದುಕಿದಾಗ ಮಾತ್ರ ಈ ಜೀವನ ಯಶಸ್ವಿಯಾಗುತ್ತದೆ. ನೀವು ಆಲೋಚಿಸಿದಂತೆ ಆಗುವಿರಿ. ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಆ ರೀತಿ ಆಗ್ತೀವಿ. ಹಾಗಾಗ್ತೀವಿ ಅಂದ್ರೆ, ದುರ್ಬಲರೆಂದು ಯೋಚಿಸಿದರೆ ದುರ್ಬಲರಾಗುವಿರಿ, ಶಕ್ತಿವಂತರೆಂದು ಯೋಚಿಸಿದರೆ ಶಕ್ತಿವಂತರಾಗುವಿರಿ, ಅಶುದ್ಧರೆಂದು ಯೋಚಿಸಿದರೆ ಅಶುದ್ಧರಾಗುವಿರಿ. ದುರ್ಬಲರೆಂದು ಭಾವಿಸದೆ ತೇಜಸ್ವಿಗಳು, ಸರ್ವಶಕ್ತಿವಂತರು ಎಂದು ಭಾವಿಸಿ. ಹಾಗಾದಾಗ ಮಾತ್ರ ನಿಮ್ಮ ಬದುಕಿನಲ್ಲಿ ಒಂದು ಭರವಸೆಯ ಆತ್ಮವಿಶ್ವಾಸ ಕಿಡಿ ಹೊತ್ತುತ್ತದೆ. ಒಟ್ಟಾರೆ ಭರವಸೆ ಅಂತಕ್ಕಂಥದ್ದು ನಮ್ಮ ಆತ್ಮವಿಶ್ವಾಸದಿಂದ ಇಡೀ ಜಗತ್ತನ್ನೇ ಬದಲಿಸ್ತಕ್ಕಂತ ಶಕ್ತಿ ಒಬ್ಬ ವ್ಯಕ್ತಿಗೆ. ಜಗತ್ತಿನ ಇತಿಹಾಸ ಅನ್ನೋದು ಆತ್ಮ ಶಕ್ತಿ, ಆತ್ಮವಿಶ್ವಾಸ, ಆತ್ಮಶ್ರದ್ಧೆ ಉಳ್ಳಂತ ವ್ಯಕ್ತಿಗಳಿಂದ ಮಾತ್ರ ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ಇತಿಹಾಸದ ಪುಟಗಳಿಂದ ಕಂಡುಕೊಳ್ಳಿಕ್ಕೆ ಸಾಧ್ಯ. ಒಟ್ಟಾರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಇಡೀ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರ ಆತನಲ್ಲಿ ಆತ್ಮವಿಶ್ವಾಸ ಅಂತಕ್ಕಂತ ಅಸ್ತ್ರ ಬಹಳ ಮುಖ್ಯದ ಅಂತಕ್ಕಂತ ಒಂದೆರಡು ವಿಚಾರಗಳನ್ನು ಹೇಳಿ ನನ್ನ ಈ ವಿಚಾರಕ್ಕೆ ಪೂರ್ಣ ವಿರಾಮ. ನಮಸ್ಕಾರ.
ಇವತ್ತು ಒಂದು ಅದ್ಭುತ ವಿಶ್ವಗೀತೆಯನ್ನ ಹಾಡಿದ್ರು GS ಶಿವರುದ್ರಪ್ಪನವ್ರು ಬರೆದಂತದ್ದು. ಆ ಭಾವಗೀತೆಯನ್ನ ನಾನು ಇನ್ನೊಮ್ಮೆ ಕೇಳ್ಬೇಕಂತ ಹೇಳಿ ಇಲ್ಲಿ ತಮ್ಮೆಲ್ಲರಿಗೂ ಅದು ಕೇಳಿ ತಮ್ಮೆಲ್ಲರಿಗೂ ಕೂಡ ಆ ಭಾವಗೀತೆಯನ್ನ ಕೇಳಿದ್ರ ಅವರ ರಚಿತವಾಗಿರ್ತಕ್ಕಂಥ ಒಂದು ಭಾವಗೀತೆ. ಬಹುಶಃ ಮೇಡಮ್ ಅವರು ಆ ತರಬೇತಿಯ ನೆನಪಿದೆಯೇ ನಿನಗೆ ನೆನಪಿದೆಯೇ ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಡು ಮನೆಗಳ ಕಟ್ಟಿ ಆಟವಾಡಿದ ದಿನವು ನೆನಪಿದೆಯೇ ನಿನಗೆ ನೆನಪಿದೆಯೇ ನೆನಪಿದೆಯೇ ಗೆಳತಿ ನೆನಪಿದೆಯೇ ಮುಂಗಾರು ಮಳೆ ನಿನಗೆ ನೆನಪಿದೆಯೇ ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಡು ಮನೆಗಳ ಕಟ್ಟಿ ಆಟವಾಡಿದ ದಿನವು ನೆನಪಿದೆಯೇ ನಿನಗೆ ನೆನಪಿದೆಯೇ ಆ ಮರಳು ನನಗೆಂದು ಈ ಮರಳು ನನಗೆಂದು ಆ ಮರಳು ನನಗೆಂದು ಈ ಮರಳು ನನಗೆಂದು ಹೊಡೆದಾಡಿ ಜೊತೆ ಬಿಟ್ಟು ಆ ದಿನವು ಹೊಡೆದಾಡಿ ಜೊತೆ ಬಿಟ್ಟು ಆಟವಾಡಿದ ದಿನವು ನೆನಪಿದೆಯೇ ನಿನಗೆ ನೆನಪಿದೆಯೇ ಮರುದಿವಸ ನಮ್ಮ ಸುಮಧುರ ಕಂಠದಿಂದ ಡಾಕ್ಟರ್ GS ಶಿವರುದ್ರಪ್ಪನವರು ರಚಿಸಿರ್ತಕ್ಕಂಥ ಭಾವಗೀತೆ ನಾವಿಬ್ಬರು ಆ ದಿನದಂದು ಆಡಿದ ಆಟ ನೆನಪಿದೆಯಾ ಎಂಬ ಹಾಡನ್ನು ಕೇಳಿದಾಗ ಬಹುಶಃ ಎಲ್ಲರ ಬಾಲ್ಯವು ನೆನಪಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಬಹಳ ತುಂಬಾ ಚೆನ್ನಾಗಿ ತಾವು ಹಾಡಿದ್ದೀರಾ. ತಮಗೆ ತುಂಬ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀಯುತ MN ಅಸ್ಕಿ ಶಿಕ್ಷಕರಿಗೆ ಗೋಷ್ಠಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವ ಪೂರ್ವಕವಾದಂತಹ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೀಡಿದಂತಹ ಉಪನ್ಯಾಸಕರಿಗೆ ಗೋಷ್ಠಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವ ಪೂರ್ವಕವಾದಂತಹ ಶರಣು ಸಮರ್ಪಣೆಯನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ನಿರೂಪಣೆಯ ಚುಕ್ಕಾಣಿಯನ್ನು ಹೊತ್ತು ನುಡಿಮುತ್ತುಗಳು ವಚನಗಳನ್ನು ಹೇಳುತ್ತಾ ಸಾಹಿತ್ಯಿಕವಾಗಿ ನಿರೂಪಣೆಯನ್ನು ನೀಡಿದಂತಹ ಬಹುಮುಖ ಪ್ರತಿಭೆಯುಳ್ಳ ಪ್ರೀತಿಯ ಸಹೋದರಿಗೆ ಗೋಷ್ಠಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸತ್ಯದ ನುಡಿ ತೀರ್ಥ, ಭಕ್ತಿಯ ನಡೆ ತೀರ್ಥ, ಮುಕ್ತಿಯ ಪ್ರಸಂಗ ಉಳ್ಳಡೆ ತೀರ್ಥ, ಹರಿವ ನದಿ ಎತ್ತಣ ತೀರ್ಥ ರಾಮನಾಥ ಎಂಬ ಜೇಡರಾಜ ಅಸೀಮಯ್ಯನವರ ವಚನದಂತೆ ಎತ್ತಣದಲ್ಲಿದ್ದ ನಮ್ಮೆಲ್ಲರನ್ನು ಈ ಒಂದು ಆನ್ಲೈನ್ ಗೋಷ್ಠಿಯ ಮೂಲಕ ಒಂದುಗೂಡುವಂತೆ ಮಾಡಿದ ನಿರ್ವಾಹಕ ಸಹೋದರಿಯರಿರುವವರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಗೋಷ್ಠಿಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಅದರ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಸರ್ವ ಶರಣು ತಂದೆ ತಾಯಂದಿರಿಗೂ ಕೂಡ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ವಂದನಾರ್ಪಣೆಯ ನುಡಿಗಳ